ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 5ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12:28 ಇರಲಿದೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ರಾತ್ರಿ 3:36 ಇರಲಿದೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಭದ್ರ ಅಥವಾ ವಿಷ್ಟಿ. ಇದು ಈ ದಿನ ಸಂಜೆ 5:27 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಉಪರಿ ಇರೋದರಿಂದ ವ್ಯಾಘಾತ ಯೋಗ ಕೂಡ ಇದೆ. ಇನ್ನು ದಿಕ್ಷೂಲೆ ಪೂರ್ವ ದಿಕ್ಕು. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:42 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:04 ಅಪರಾಹ್ನ 3:31 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:37 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:57 ಮಧ್ಯಾಹ್ನ 1:40 ಹಾಗೆ ಅಪರಾಹ್ನ 3:08 ಅಪರಾಹ್ನ 3:52 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದ್ರೂ ಕೂಡ ಈ ದುರ್ಮುಹೂರ್ತದಲ್ಲಿ ಅದು ಕೊಡುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 10:53 ರಾತ್ರಿ 12:27 ಅಮೃತ ಕಾಲ ಇರುವಂಥ ಸಮಯ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:21. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ, ತುಂಬ ಅನುಕೂಲತೆಗಳು ಇರುತ್ತೆ. ಆದರೆ ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಪ್ರಯಾಣಕ್ಕೆ ಕಾರಕನಾಗಿರುವಂಥವನು. ಯಾವುದೇ ರೀತಿಯ ಪ್ರವಾಸ, ಸಂಚಾರ ಇದಕ್ಕೆ ಕಾರಕ ಚಂದ್ರ. ಹಾಗಾಗಿ ಈ ದಿನ ನಿಮ್ಮ ವ್ಯಾಪಾರ, ನಿಮ್ಮ ಉದ್ಯೋಗ ಅಥವಾ ಬೇರೆ ಯಾವುದೇ ರೀತಿಯ ಗುರುತರವಾದಂಥ ಉದ್ದೇಶಗಳಿದ್ದರೂ ಕೂಡ ಈ ದಿನದ ಪ್ರಯಾಣ ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಚಂದ್ರ ಮನಃಕಾರಕ, ಮನಸ್ಸನ್ನು ಸೂಚಿಸುವಂಥವನು. ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳಲ್ಲೂ ಕೂಡ ಅದ್ಭುತವಾದಂಥ ಪ್ರಯತ್ನಗಳು ಆಗುತ್ತೆ. ಹಾಗೆ ಒಂದು ಕಲ್ಪನೆಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಈ ದಿನ ಕಲೆ, ಸಾಹಿತ್ಯ ಈ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥ ಕಲಾವಿದರಿಗೆ, ಸಾಹಿತಿಗಳಿಗೂ ಕೂಡ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಸ್ಥಾನಮಾನಗಳು ಸಿಕ್ಕುವಂಥ ಒಂದು ವಿಶೇಷ ದಿನ ಕೂಡ.
ಹಾಗಾಗಿ ಈ ದಿನ ಕಲಾವಿದರಿಗೆ, ಸಾಹಿತಿಗಳಿಗೆ ವಿಶೇಷವಾಗಿ ಅವರ ಪ್ರತಿಭೆಗೆ ತಕ್ಕಂತಹ ಗೌರವ ಸ್ಥಾನಮಾನಗಳು ಸಿಕ್ಕುವಂಥ ಒಂದು ದಿನ ಕೂಡ. ಹಾಗೆ ಚಂದ್ರ ಅಂತ ಹೇಳಿದ್ರೆ ಮನಕಾರಕ ಅಂತ ಹೇಳ್ತಾರೆ. ಇಲ್ಲಿ ಮನಸ್ಸಿಗೆ ಚಂಚಲತೆಯನ್ನು ಉಂಟು ಮಾಡುವಂಥವನು ಚಂದ್ರ. ಹಾಗಾಗಿನೇ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮನಸ್ಸು ಚಂಚಲವಾಗಿರುತ್ತೆ. ಯಾವುದೇ ನಿರ್ಧಾರಗಳು ಕೂಡ ನಿಮ್ಮ ಮೂಡ್ ಮೇಲೆ ಡಿಪೆಂಡ್ ಆಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಬಹಳ ಬಲವಾದಂತಹ ಪ್ರಭಾವವನ್ನು ಬೀರುವಂಥ ಚಂದ್ರನ ಬಗ್ಗೆ ಮುಂದೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:39 ಇನ್ನು ಅಪರಾಹ್ನ 3:25 ಅಪರಾಹ್ನ 4:23 ಹಾಗೆ ರಾತ್ರಿ 10:28 ರಾತ್ರಿ 11:30 ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 8:41 ಹಾಗೆ ಅಪರಾಹ್ನ 2:28 3:25 ಇನ್ನು ರಾತ್ರಿ 9:25 ರಾತ್ರಿ 10:28 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜಹೋರ ಕೂಡ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಏನೇ ಇದ್ದರೂ ಕೂಡ ಅದರಲ್ಲಿ ಅಷ್ಟೊಂದು ಅನುಕೂಲಕರವಾದಂತಹ ಪ್ರಯತ್ನಗಳು ಆಗಲ್ಲ. ಫಲಿತಾಂಶಗಳು ಕೂಡ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿನೇ ಈ ದಿನ ಈ ಭೂ ಸಂಬಂಧವಾದಂತಹ ವಿಚಾರಗಳು ಅಂದರೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು ಅಥವಾ ಖರೀದಿ ಮಾಡುವಂಥ ಪ್ರಕ್ರಿಯೆಗಳು ಅಥವಾ ಅದರ ಬಗ್ಗೆ ಒಂದು ಓಡಾಟ ಚಟುವಟಿಕೆ ಏನೇ ಇದ್ದರೂ ಕೂಡ ಅದನ್ನು ಈ ದಿನ ಇರುವಂಥ ಕುಜಹೋರದಲ್ಲಿ ಮಾಡಬೇಡಿ. ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ಲಿಟಿಗೇಷನ್ಸ್ ಯಾವುದಾದ್ರೂ ಇದ್ದರೆ, ತೊಂದರೆ ತಾಪತ್ರಯಗಳು ಏನೇ ಇದ್ದರೂ ಕೂಡ ಅದರ ಪರಿಹಾರಕ್ಕೂ ಕೂಡ ಈ ದಿನ ಕುಜಹೋರದಲ್ಲಿ ಅಟೆಂಡ್ ಮಾಡಬೇಡಿ. ಅದು ಕೂಡ ಅಷ್ಟೊಂದು ಒಳ್ಳೆಯ ಫಲಿತಾಂಶವನ್ನು ತರಲ್ಲ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 9:39 ಬೆಳಿಗ್ಗೆ 10:37 ಇನ್ನು ಅಪರಾಹ್ನ 4:23 ಅಪರಾಹ್ನ 5:21 ಹಾಗೆ ರಾತ್ರಿ 11:30 ರಾತ್ರಿ 12:32 ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಅದನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ ಶುಭ ಫಲಗಳನ್ನು ಪಡ್ಕೊಳ್ಳಿ. ಇನ್ನು ಪ್ರತಿದಿನದ ಪಂಚ ಅಂಗಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ಕೇಳಿಸ್ಕೊಳ್ಬೇಕು. ಇದು ಮಹಾಪುಣ್ಯದ ಕೆಲಸ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಒಳ್ಳೆಯ ಫಲವನ್ನು ಕೂಡ ತಂದುಕೊಡುತ್ತೆ. ಹಾಗಾಗಿನೇ ನಿಮ್ಮ ಕೆಲಸಗಳು ಯಶಸ್ವಿ ಆಗಲಿ ಅಂತ ಹೇಳಿ ಗಣಪತಿಯನ್ನು ಆರಾಧನೆ ಮಾಡ್ತಾ, ಇನ್ನು ಈ ದಿನ ಬಹಳ ವಿಶೇಷವಾದಂತಹ ದಿನ. ಏಕೆ ಅಂತ ಹೇಳಿದ್ರೆ ಮಕರ ರಾಶಿಗೆ ಕುಜನ ಪ್ರವೇಶ ಆಗ್ತಾ ಇರುವಂಥ ಒಂದು ವಿಶೇಷ ದಿನ. ಇಲ್ಲಿ ಉಚ್ಚ ಸ್ಥಾನವಾದಂತಹ ಮಕರ ರಾಶಿಗೆ ಕುಜ ಬರ್ತಾ ಇದ್ದಾನೆ. ಹಾಗಾಗಿನೇ ಈ ಕುಜನ ಪ್ರವೇಶ ಏನಿದೆ ಇದು ಕೆಲವೊಂದು ವಿಚಾರಗಳಲ್ಲಿ ವಿಭಿನ್ನವಾದಂತಹ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಕುಜನ ಗೋಚಾರದಿಂದ ಆಗುವಂಥ ಫಲಾಫಲಗಳೇನು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಕರ ರಾಶಿಯಲ್ಲಿ ಕುಜಗ್ರಹ ಸಂಚಾರ, ಹಾಗಾಗಿ ಈ ಕುಜನ ಗೋಚಾರ ಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಈ ಫೆಬ್ರವರಿ 5ನೇ ತಾರೀಕು ಕುಜ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಒಂದು ರಾಶಿಯಲ್ಲಿ ಸಂಚಾರ ಮಾಡಲಿಕ್ಕೆ ಕುಜ ತೆಗೆದುಕೊಳ್ಳುವಂಥ ಸಮಯ ಅಂತ ಹೇಳಿದ್ರೆ 45 ದಿನಗಳು. ಹಾಗಾಗಿ ಮಾರ್ಚ್ 15ನೇ ತಾರೀಕಿನವರೆಗೆ ಕುಜ ಇಲ್ಲಿ ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಈ ಮಕರ ರಾಶಿಯಲ್ಲಿ ಈಗಾಗಲೇ ಬುಧ ಗ್ರಹ ಮತ್ತು ರವಿ ಇರುವಂಥದ್ದು. ಇದು ಮಕರ ಹೇಳಿ ಕೇಳಿ ಶನಿಯ ಒಂದು ಸ್ವಂತ ಮನೆ. ಹಾಗಾಗಿನೇ ಮಕರ ರಾಶಿ ವಿಶೇಷವಾಗಿ ಈ ಕುಜನಿಗೆ ಉಚ್ಚ ಸ್ಥಾನ ಆಗಿರುವಂಥದ್ದು. ಇದನ್ನು ಉಚ್ಚ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ. ಹಾಗೆ ಕುಜ 4ನೇ ಮನೆಯನ್ನು, ಇನ್ನು 7ನೇ ಮನೆಯನ್ನು ಮತ್ತು 8ನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇರ್ತಾನೆ. ಇಲ್ಲಿ ಕುಜ ಮಕರ ರಾಶಿಗೆ ಬಂದಾಗ ಇಲ್ಲಿ 4ನೇ ಮನೆ ಅಂತ ಹೇಳಿದ್ರೆ ಮೇಷರಾಶಿ.
ಹಾಗಾಗಿ ಮೇಷರಾಶಿಯಲ್ಲಿ ಇರುವಂಥ ಗುರುವನ್ನು ಕುಜ ವೀಕ್ಷಣೆ ಮಾಡ್ತಾ ಇದ್ದಾನೆ. ಇನ್ನು 7ನೇ ದೃಷ್ಟಿ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿ, ಇದು ಚಂದ್ರನ ಮನೆ. ಇನ್ನು ಅಷ್ಟಮ ದೃಷ್ಟಿ ಅಂತ ಹೇಳಿದ್ರೆ ಅದು ಸಿಂಹರಾಶಿ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಮೇಷರಾಶಿಯನ್ನು, ಕರ್ಕಾಟಕ ರಾಶಿಯನ್ನು ಮತ್ತು ಸಿಂಹರಾಶಿಯನ್ನು ಕುಜ ದೃಷ್ಟಿಸ್ತಾ ಇರ್ತಾನೆ. ಇನ್ನು ನಮಗೆಲ್ಲ ಗೊತ್ತಿದೆ ಕುಜ ಪಾಪಗ್ರಹ. ಹಾಗಾಗಿ ಈ ಕುಜನ ಕಾರಕತ್ವಗಳು ಅಂತ ಹೇಳಿದ್ರೆ ಶಕ್ತಿ, ಅಹಂಕಾರ, ಅಧಿಕಾರ, ಸಾಹಸ, ಆಕ್ರಮಣ ಮಾಡುವಂಥ ಬುದ್ಧಿ, ಇನ್ನು ವಿಶೇಷವಾಗಿ ಭಾರಿ ಶಬ್ದ ಆಗುವಂಥದ್ದಾಗಲಿ, ಭೂಮಿ ಆಗಲಿ, ಇನ್ನು ವಿಶೇಷವಾಗಿ ಆಯುಧಗಳು, ಸಾಹಸ, ಕೋಪ, ಬೆಂಕಿ, ಇನ್ನು ಸೈನ್ಯ, ಪೊಲೀಸ್, ಗೃಹ ಇಲಾಖೆ, ದುರ್ಮರಣ, ಅಪಘಾತ ಇವುಗಳಿಗೆ ಕಾರಕನಾಗಿರುವಂಥವನು ಕುಜ. ಜೊತೆಗೆ ರಕ್ತಕ್ಕೂ ಕೂಡ ಕಾರಕ ಕುಜ. ಹಾಗಾಗಿನೇ ಕುಜ ತನ್ನ ಕ್ರೂರ ದೃಷ್ಟಿಯಿಂದ ತಾನು ನೋಡಿದ್ದನ್ನೆಲ್ಲ ನಾಶ ಮಾಡ್ತಾನೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಜನ ಪೂರ್ಣ ದೃಷ್ಟಿ ಇರುವಂಥದ್ದು 7ನೇ ಮನೆಯ ಮೇಲೆ, ಅಂದರೆ ಕರ್ಕಾಟಕ ರಾಶಿಯ ಮೇಲೆ ಕುಜನ ದೃಷ್ಟಿ ಇರುತ್ತೆ. ಹಾಗಾಗಿ ಇಲ್ಲಿ ಗುರುವಿನ ಮೇಲೆ ಕೂಡ ಕುಜನ ಕ್ರೂರ ದೃಷ್ಟಿ ಇರುತ್ತೆ. ಶನಿಯ ಕ್ರೂರ ದೃಷ್ಟಿ ಕೂಡ ಈಗ ಗುರುವಿನ ಮೇಲೆ ಇರುತ್ತೆ. ಏಕೆಂದರೆ 3ನೇ ಮನೆಯ ದೃಷ್ಟಿ ಕೂಡ ಶನಿಯದ್ದಾಗಿರುವಂಥದ್ದು. ಹಾಗಾಗಿ ಈ ಶುಭ ಗ್ರಹವಾದಂಥ ಗುರುವಿಗೆ ಕುಜ ಮತ್ತು ಶನಿ ಈ ಇಬ್ಬರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಎರಡೂ ಕಡೆಗಳಿಂದ ಒತ್ತಡ ಗುರುವಿಗೆ ಇರುವಂಥದ್ದು. ಹಾಗಾಗಿನೇ ಇಲ್ಲಿ ಕುಜ ಮತ್ತು ಶನಿ ಇಬ್ಬರೂ ಕೂಡ ಪಾಪಗ್ರಹರಾಗಿ ಕಾಣಿಸ್ಕೊಳ್ಳೋದಲ್ಲದೆ ತಮೋ ಗುಣವನ್ನು ಉಳ್ಳಂಥವ್ರು. ಹಾಗಾಗಿನೇ ಇಲ್ಲಿ ಸತ್ಯ, ನ್ಯಾಯ, ಧರ್ಮ, ದೇವರು, ಜ್ಞಾನ, ಆಧ್ಯಾತ್ಮ, ಇನ್ನು ಒಳ್ಳೆಯತನ, ಸಾತ್ವಿಕ ಸ್ವಭಾವ, ಇನ್ನು ಧರ್ಮಗುರುಗಳು, ಪೌರೋಹಿತ್ಯ, ಧಾರ್ಮಿಕ ಕೇಂದ್ರ, ಹಣ, ಕುಟುಂಬ, ಸಂತಾನ ಇವುಗಳಿಗೆ ಕಾರಕನಾಗಿರುವಂಥ ಗುರುಗ್ರಹ ಈ ಒಂದು ಕ್ಷೇತ್ರಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಕೂಡ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಕುಜನ ದೃಷ್ಟಿ ಇದೆ, ಮತ್ತೊಂದು ಕಡೆ ಶನಿಯ ದೃಷ್ಟಿ ಕೂಡ ಇರುವಂಥದ್ದು. ಹಾಗಾಗಿ ಈ ಗುರುವನ್ನು ಕುಜ ಮತ್ತು ಶನಿ ಇಬ್ಬರು ಕೂಡ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಅಶುಭ ಫಲಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಯಾವ ರೀತಿಯ ಅಶುಭ ಫಲಗಳು ಉಂಟಾಗುತ್ತೆ ಸಾಮಾನ್ಯವಾಗಿ ಅಂತ ಹೇಳೋದಾದರೆ, ಧರ್ಮಗುರುಗಳಿಗೆ ಅಪವಾದಗಳು ಉಂಟಾಗುತ್ತೆ. ತಾವು ಮಾಡ್ತಾ ಇರುವಂಥ ಸಮಾಜ ಸೇವೆಯಲ್ಲಿ ಕೆಲವರು ಅನುಮಾನ ವ್ಯಕ್ತಪಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಘನತೆ, ಗೌರವಕ್ಕೆ ಮಸಿ ಬಳಿಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಧರ್ಮಗುರುಗಳಾಗಲಿ, ಈ ಧರ್ಮಸ್ಥಾನದಲ್ಲಿರುವಂಥವರು, ಪೀಠಾಧಿಪತಿಗಳು ಇವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಧರ್ಮಗುರುಗಳ ನಡುವೆಯೇ ವೈಷಮ್ಯಗಳು ಉಂಟಾಗುವಂಥದ್ದು, ವಿರೋಧಾಭಾಸಗಳು ಉಂಟಾಗುತ್ತೆ. ಹಾಗಾಗಿ ಈ ಮಠಗಳ ಮಧ್ಯದಲ್ಲಿರುವಂಥ ಧರ್ಮಗುರುಗಳೇನಿದ್ದಾರೆ ಇವರಲ್ಲಿ ಒಂದು ಪೈಪೋಟಿ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಈ ಒಂದು ಸಂದರ್ಭದಲ್ಲಿ ಅಂದರೆ 1.5 ತಿಂಗಳ ಕಾಲ ಏನಿದೆ ಇದು ಬಹಳ ಎಚ್ಚರಿಕೆಯಿಂದ ಧರ್ಮಗುರುಗಳು ತಮ್ಮ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಹಾಗೆ ತಮ್ಮ ಮಠದ ಉದ್ದೇಶಗಳೇನಿದೆ, ಹಾಗೆ ಸರ್ವತೋಮುಖವಾದಂಥ ಮಠದ ಅಭಿವೃದ್ಧಿಗೆ ಬೇಕಾದಂಥ ಕೆಲಸಗಳನ್ನಷ್ಟೇ ಮಾಡಬೇಕಾಗತ್ತೆ. ಇನ್ನು ಹಣಕ್ಕೋಸ್ಕರ ಕೆಲವೊಂದು ಪ್ರಕರಣಗಳಾಗುವಂಥ ಸಾಧ್ಯತೆ ಇದೆ. ಅಂದರೆ ಹಣವನ್ನು ಪಡ್ಕೊಂಡಂಥವರು ಮೋಸ ಮಾಡ್ತಾರೆ, ಹಣಕ್ಕಾಗಿ ಕೊಲೆ ಆಗುವಂಥದ್ದು, ಹಣ ಬೇಕು ಅಂತ ಹೇಳಿ ದರೋಡೆ ಆಗುವಂಥದ್ದು. ಇನ್ನು ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರೆ, ವ್ಯಾಪಾರದಲ್ಲಿ ಅಧಿಕವಾದ ಲಾಭ ಗಳಿಸುವಂಥ ಆಸೆ ಕೂಡ ವ್ಯಾಪಾರಸ್ಥರಿಗೆ ಈ ಸಂದರ್ಭದಲ್ಲಿ ಬಂದ್ಬಿಡುತ್ತೆ. ಒಟ್ಟಾರೆ ಹಣ ಮಾಡಬೇಕು. ಹಾಗಾಗಿನೇ ಅದು ದರೋಡೆ ಆಗಲಿ, ಸುಲಿಗೆ ಆಗಲಿ, ಅಥವಾ ಬೇರೆ ಯಾವುದೇ ಮೂಲದಿಂದ ಹಣದ ಸಂಪಾದನೆ ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಆಶ್ಚರ್ಯ ಇಲ್ಲ. ಇನ್ನು ಈ ಕುಜ ಭೂಮಿಕಾರಕ. ಹಾಗಾಗಿನೇ ಈ ಭೂ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅಷ್ಟೊಂದು ಉತ್ತಮವಾದಂಥ ಅವಕಾಶಗಳಿರಲ್ಲ. ಹಾಗಾಗಿ ನೀವು ಹಾಕಿದಂತಹ ಬಂಡವಾಳ ಏನಿದೆ ಅದು ವಾಪಸ್ಸು ಬರುವಂಥದ್ದು ಕೂಡ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದನೇ ಡೀಲ್ ಮಾಡಬೇಕಾಗತ್ತೆ. ಹಾಗೆ ಈ ಭೂಕಂಪನಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಅರ್ಥಕ್ವೇಕ್ ಆಗುವಂಥದ್ದು ಸರ್ವೇ ಸಾಮಾನ್ಯ ಈ ಸಂದರ್ಭದಲ್ಲಿ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಕುಜನ ಕಾರಕತ್ವದಿಂದ ಈ ಒಂದು ಅವಘಡಗಳು ಸಂಭವಿಸುವಂಥದ್ದು ಇದೆ. ಇನ್ನು ಕೆಲವೊಮ್ಮೆ ಅಪಘಾತಗಳಾಗುವಂಥದ್ದು, ಈ ರಸ್ತೆ ಅಪಘಾತ ಇರ್ಬೋದು, ರೈಲ್ವೆ ಅಪಘಾತಗಳಿರ್ಬೋದು, ವಿಮಾನದ ಅಪಘಾತಗಳಾಗುವಂಥದ್ದು ಕೂಡ ಈ ಸಂದರ್ಭದಲ್ಲಿರುತ್ತೆ. ಹಾಗೆ ಈ ವಿದ್ಯುತ್ ಶಕ್ತಿಯಿಂದಾಗಲಿ ಅಥವಾ ಈ ವಿದ್ಯುತ್ ಉಪಕರಣಗಳಿಂದಲಾಗಲಿ ಕೆಲವೊಮ್ಮೆ ಜೀವಹಾನಿ ಉಂಟಾಗುವಂಥದ್ದು ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ಕೆಲವು ಪ್ರದೇಶಗಳಲ್ಲಿ ಭಯೋತ್ಪಾದನೆಗಳು ಜಾಸ್ತಿ ಆಗುವಂಥದ್ದು.
ಏಕೆಂದರೆ ಅವರು ಜೀವನ ಮಾಡಬೇಕು, ಸರ್ವೈವಲ್ ಅನ್ನುವಂಥ ಪ್ರಶ್ನೆ. ಅದಕ್ಕಾಗಿಯೇ ಜನರನ್ನು ಬೆದರಿಸಿ ಆದರೂ ಕೂಡ ಅವರು ಸಂಪಾದನೆಗೆ ತೊಡಗಿಸ್ಕೊಳ್ತಾರೆ. ಹಾಗೆ ಇಲ್ಲಿ ವ್ಯಕ್ತಿಗಳ ಮಧ್ಯೆ ಇರುವಂಥ ವ್ಯಕ್ತಿ ಗೌರವ ಏನಿದೆ ಅದು ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ತಲೆಗೆ ಸಂಬಂಧಪಟ್ಟಂತಹ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಇದೆ. ಇಂಥವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ತಲೆನೋವೇ ಬರದೇ ಇರುವಂಥವರು ತಲೆನೋವನ್ನು ಅನುಭವಿಸ್ತಾರೆ. ಅದರಲ್ಲೂ ಅರ್ಧ ತಲೆನೋವೇನಾದರೂ ಬರ್ತಾ ಇದ್ದರೆ ಅದು ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಆಸಕ್ತಿಯನ್ನು ಕಡಿಮೆಗೊಳಿಸ್ಬಿಡುತ್ತೆ. ಹಾಗಾಗಿ ತಲೆನೋವನ್ನು ಉಪಶಮನ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೆಲವರು ಮಾಡ್ತಾನೆ ಇರ್ತಾರೆ. ಈ ಎಲ್ಲ ವಿಚಾರಗಳು ಕೂಡ ಕುಜ ಮೇಷರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಆಗುವಂಥ ಫಲಗಳು. ಹಾಗೆ ಮೇಷರಾಶಿಯಲ್ಲಿ ಗುರು ಇರೋದ್ರಿಂದ ಕೂಡ ಇಲ್ಲಿ ಗುರುವಿನ ಮಾರ್ಗದರ್ಶನವನ್ನಾಗಲಿ ಹಿರಿಯರ ಸಲಹೆಗಳನ್ನಾಗಲಿ ಕಿರಿಯರು ಕೇಳಲ್ಲ. ಅದರಲ್ಲಿ ನಿರಾಸಕ್ತಿ ಹೊಂದಿರುವಂಥವರು ಅಥವಾ ಅಂತಹ ಸಲಹೆಯನ್ನೇ ತಿರಸ್ಕಾರ ಮಾಡುವಂಥ ಮನೋಭಾವಗಳು ಕೂಡ ಇರುತ್ತೆ. ಹಾಗೆ ಇನ್ನು ಎರಡನೇದಾಗಿ ನೋಡೋದಾದರೆ ಕುಜ ಕರ್ಕಾಟಕ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಉಂಟಾಗುವಂಥ ಅಶುಭ ಫಲಗಳೇನು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಕರ್ಕಾಟಕ ರಾಶಿ ವಿಶೇಷವಾಗಿ ಚಂದ್ರನಿಗೆ ಸಂಬಂಧಪಟ್ಟಂತಹ ರಾಶಿ. ಹಾಗಾಗಿ ಚಂದ್ರ ಮನಕಾರಕ. ಇದರಿಂದ ಈ 7ನೇ ಮನೆಯನ್ನ ನೇರ ದೃಷ್ಟಿಯಿಂದ ಪೂರ್ಣ ದೃಷ್ಟಿಯಿಂದ ಕುಜ ನೋಡೋದ್ರಿಂದ ಸಾಂಸಾರಿಕ ಬದುಕಿನಲ್ಲಿ ತುಂಬ ವ್ಯತ್ಯಾಸಗಳಾಗುತ್ತೆ. ಪತಿ ಪತ್ನಿಯರ ಮಧ್ಯೆ ಬಹಳ ಬೇಗ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಆಗುತ್ತೆ. ಹೊಂದಾಣಿಕೆಯ ಜೀವನ ಇಲ್ಲ. ಇದರಿಂದಲೇ ಮಾನಸಿಕ ವ್ಯಾಧಿಗಳು ಜಾಸ್ತಿ ಆಗುವಂಥದ್ದು, ಮಾನಸಿಕ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಶೀತ, ಜ್ವರ, ಕಫ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇದು ಬಹಳ ವಿಪರೀತವಾಗಿ ಕಾಡುವಂಥದ್ದು ಈ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು. ಇನ್ನು ನೀರಿನಿಂದ ಉಂಟಾಗುವಂಥ ಕೆಲವು ಅನರ್ಥಗಳಾಗುತ್ತೆ, ಕೆಲವು ದುರಂತಗಳಾಗ್ಬೋದು, ಪ್ರಾಣ ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಕುಜ 7ನೇ ಮನೆಯನ್ನು ನೋಡೋದ್ರಿಂದ, ಅದರಲ್ಲೂ ಕರ್ಕಾಟಕ ರಾಶಿಯನ್ನು ನೋಡ್ತಾ ಇರೋದ್ರಿಂದ, ಇದು ಜಲಕ್ಕೆ ಮೂಲ ಆಗಿರೋದ್ರಿಂದ, ಅಂದರೆ ಚಂದ್ರ ದ್ರವವನ್ನು ಪ್ರತಿನಿಧಿಸೋದ್ರಿಂದ ಇಲ್ಲಿ ಜಲದ ದುರಂತಗಳು ಆಗುವಂಥದ್ದು ಇದೆ. ಹಾಗಾಗಿ ಸಾವು ನೋವುಗಳು ಆಗುವಂಥದ್ದು. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ನೀರಿನ ಮೂಲದಿಂದ ಕೆಲವು ಅನರ್ಥಗಳು ಕೂಡ ಉಂಟಾಗುತ್ತೆ. ನೀರಿಗಾಗಿ ಜಗಳ ಕದನಗಳು ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಕುಜ ಸಿಂಹರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಉಂಟಾಗುವಂಥ ಅಶುಭ ಫಲಗಳು ಏನೇನು ಅಂತ ಹೇಳಿದ್ರೆ, ಇಲ್ಲಿ ಸಿಂಹರಾಶಿ ಅಂತ ಹೇಳಿದ್ರೆ ರವಿಯನ್ನು ಪ್ರತಿನಿಧಿಸುವಂಥದ್ದು. ಇಲ್ಲಿ ರವಿ ರಾಜಕೀಯ ಕ್ಷೇತ್ರಕ್ಕೆ, ರಾಜಕಾರಣಿಗಳಿಗೆ ವಿಶೇಷ ಕಾರಕನಾಗಿರ್ತಾನೆ. ಹಾಗಾಗಿನೇ ಈ ರಾಜಕೀಯ ಅಸ್ಥಿರತೆ ಅನ್ನುವಂಥದ್ದು ಕಾಡುತ್ತೆ. ಯಾರೂ ಕೂಡ ಸಮಾಧಾನದಿಂದ ಇರಲ್ಲ, ಯಾರೆಲ್ಲೂ ಕೂಡ ನೆಮ್ಮದಿ ಅನ್ನುವಂಥದ್ದು ಇಲ್ಲ. ಏನೋ ಒಂದು ತವಕ, ತುಡಿತ ಅನ್ನುವಂಥದ್ದು ಪ್ರತಿ ರಾಜಕಾರಣಿಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಈ ರಾಜಕೀಯ ಅಸ್ಥಿರತೆಯ ನಡುವೆ ರಾಜ್ಯವನ್ನು, ದೇಶವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಅದು ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಹೃದ್ರೋಗ ಸಮಸ್ಯೆಯಿಂದ ಬಳಲುವವರ ಸಂಖ್ಯೆ ಹೆಚ್ಚಾಗುವಂಥದ್ದು ಇದೆ. ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಜೀವನದಲ್ಲಿ ಒತ್ತಡಗಳಿರೋದ್ರಿಂದ. ಹಾಗೆ ಮಾನಸಿಕ ನೆಮ್ಮದಿ ಇಲ್ಲದೆ ಇರೋದ್ರಿಂದ ಈ ಹೃದಯಾಘಾತಗಳಾಗುವಂಥ ಸಾಧ್ಯತೆಗಳು ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರು ಮಾಡುವಂಥ ಎಡವಟ್ಟಿನ ಕೆಲಸದಿಂದ ಸ್ವಲ್ಪ ಮರ್ಯಾದೆ ನಷ್ಟವಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಕುಜನ ದೃಷ್ಟಿ ಅಷ್ಟಮದಲ್ಲಿ ಇರೋದ್ರಿಂದ, ಅಂದರೆ ಸಿಂಹರಾಶಿಯ ಮೇಲೆ ಇರೋದ್ರಿಂದ ಯಾವುದೇ ರೀತಿಯ ಪ್ರಯಾಣಗಳನ್ನು ಮಾಡಬೇಡಿ. ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಬಂಡವಾಳ ತೊಡಗಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಡಿ. ಇದೆಲ್ಲ ನಿಮಗೆ ಭಾರಿ ನಷ್ಟವನ್ನು ತರುವಂಥದ್ದು. ಹಾಗಾಗಿನೇ ಈ ಕುಜನ ದೃಷ್ಟಿ ಏನಿದೆ ಇದರಿಂದ ಪಾರಾಗಬೇಕು. ಹಾಗೆ ನೆಮ್ಮದಿಯ ಜೀವನ ಬೇಕು ಅಂತ ಹೇಳಿದ್ರೆ ಕೆಲವೊಂದು ಪರಿಹಾರ ಕ್ರಮಗಳನ್ನು ಕೂಡ ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿರುತ್ತೆ, ಹಾಗೆ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಏನೇ ಆದರೂ ಕೂಡ ಈ ಕುಜನ ಮಕರ ರಾಶಿಯ ಪ್ರವೇಶ ಏನಿದೆ ಇದು ಸ್ವಲ್ಪ ಕಷ್ಟದಾಯಕವಾಗಿರುತ್ತೆ. ಹಾಗಾಗಿ ಸುಲಭವಾಗಿ ಆಗುವಂತಹ ಕೆಲಸ ಕಾರ್ಯಗಳು ಕೂಡ ಪ್ರಯಾಸದಲ್ಲಿ ಆಗುವಂಥದ್ದು ಇದೆ. ಇನ್ನು ನಿರೀಕ್ಷೆಯಂತೆ ಫಲಿತಾಂಶಗಳು ಸಿಕ್ಕದೇ ಇರೋದ್ರಿಂದ ಜೀವನದಲ್ಲಿ ನಿರಾಸೆ ಅನ್ನುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ 45 ದಿನಗಳೇನಿದೆ ಇದು ಕುಜನ ಪ್ರಭಾವಕ್ಕೆ ಒಳಪಡುವಂಥದ್ದು. ಕುಜನ ದೃಷ್ಟಿ ಇರುವಂತಹ ಸಂದರ್ಭದಲ್ಲಿ ನಾವು ಹೇಳುವಂತಹ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿರುವಂಥ ಚಂದ್ರನಿಂದ ಮನಸ್ಸಿಗೆ ಏರಿಳಿತಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಯಾವುದೇ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಲ್ಲೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಈ ನಿರ್ಧಾರಕ್ಕಾಗಿ ಬೇರೆಯವರನ್ನು ಆಶ್ರಯ ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ
ಈ ದಿನ ಕುಟುಂಬದಲ್ಲಿ ನಿಮ್ಮ ಆಪ್ತರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇದೆ. ಹಾಗಾಗಿನೇ ಈ ಆರೋಗ್ಯ ಅನಾರೋಗ್ಯ ಈ ಪರಿಸ್ಥಿತಿಗಳೇ ನಿಮಗೆ ಸ್ವಲ್ಪ ತಲೆನೋವನ್ನು ತರಿಸುವಂಥದ್ದು ಈ ದಿನದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತಹ ಓಡಾಟ ಕೂಡ ಈ ದಿನ ಇರುತ್ತೆ. ಹಾಗಾಗಿನೇ ಈ ದಿನದ ಪೂರ್ವಾರ್ಧ ಏನಿದೆ ಅದು ಸ್ವಲ್ಪ ಕ್ಲಿಷ್ಟಕರವಾದಂಥ ವಾತಾವರಣದಿಂದ ಕೂಡಿರುತ್ತೆ. ಮನಸ್ಸಿಗೆ ಕ್ಲಾರಿಟಿ ಇಲ್ಲ, ಜೊತೆಗೆ ಕೆಲಸಗಳ ಒತ್ತಡ, ಜೊತೆಗೆ ಮನೆಯಲ್ಲೂ ಕೂಡ ಪರಿಸ್ಥಿತಿಗಳು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಬೇಸರ ಜಿಗುಪ್ಸೆ ಆಗುವಂಥ ಸಾಧ್ಯತೆ ತುಂಬ ಇದೆ. ಹಾಗೆ ಈ ದಿನ ಯಾವುದೇ ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ. ದೊಡ್ಡವರು ಮನೆಯಲ್ಲಿ ಹೇಳಿದಂಥ ಒಂದು ವಿಚಾರಗಳೇನಿದೆ ಅದನ್ನು ಸ್ವಲ್ಪ ಮನಸ್ಸಿಗೆ ಹಾಕ್ಕೊಳ್ಳಿ, ಅದನ್ನು ಅನುಸರಣೆ ಮಾಡಿ. ಹಾಗಾಗಿ ನಿಮ್ಮಿಂದ ಆಗುವಂಥ ತಪ್ಪುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರ ಸಾಧಾರಣ ಮಟ್ಟದಲ್ಲಿ ಇರುತ್ತೆ. ಆದರೆ ಅನಾವಶ್ಯಕವಾದಂಥ ಖರ್ಚುಗಳು ನಿಮಗೆ ಬಂದರೆ, ಅಂಥ ಬಾಬ್ತುಗಳೇನಾದರೂ ಬಂದರೆ ಸ್ವಲ್ಪ ವಿವೇಚನೆಯಿಂದ ಹಣವನ್ನು ಖರ್ಚು ಮಾಡಿ. ಇನ್ನು ಈ ದಿನ ಸಾಮಾಜಿಕ ವಲಯದಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದು ಒಳ್ಳೆಯ ಮಾತು ಶ್ಲಾಘನೆ ಅನ್ನುವಂಥದ್ದು ಕೂಡ ಇರುತ್ತೆ. ಇದು ನಿಮಗೆ ಸ್ವಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಪರಿಸರವನ್ನು ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತೆ. ಹಾಗೆ ಈ ದಿನ ಆನ್ಲೈನ್ ಮೂಲಕ ಖರೀದಿ ಮಾಡುವಂಥ ಯಾವುದೇ ವಿಚಾರಗಳು ಮನಸ್ಸಿನಲ್ಲಿದ್ದರೆ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಈ ಆನ್ಲೈನ್ ವ್ಯವಹಾರ ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅದು ಅಷ್ಟೊಂದು ಅನುಕೂಲವನ್ನು ತರಲ್ಲ ನಿಮಗೆ. ನಿಮ್ಮ ಇಷ್ಟದ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ. ಹಾಗಾಗಿ ನಿಮ್ಮ ವಿವೇಚನೆಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಅಂಥ ಕೆಲಸಗಳನ್ನು ಆಯ್ಕೆ ಕೂಡ ಮಾಡ್ಕೊಳ್ತೀರಿ. ಇದು ನಿಮಗೆ ಒಂದು ಗೌರವವನ್ನು ತಂದುಕೊಡುವಂಥ ವಿಚಾರ. ಹಾಗೆ ಈ ದಿನದಲ್ಲಿ ಕಷ್ಟಪಟ್ಟು ಮಾಡಿದಂಥ ಕೆಲಸಕ್ಕೆ ಉತ್ತಮ ಪ್ರತಿಫಲ ಸಿಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸು ಮುಖ್ಯ. ಹಾಗಾಗಿ ಯಾವ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆ, ಯಾವುದರಲ್ಲಿ ಸಂತೋಷ ಇದೆ, ಅಂಥ ಒಂದು ವಿಚಾರಗಳೇನಿದೆ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗಾಗಿ ಮನಸ್ಸಿದ್ದಲ್ಲೇ ಕೆಲಸವನ್ನು ಮಾಡೇ ಮಾಡ್ತೀರಿ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನದಲ್ಲಿ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಹಾಗಾಗಿ ಕೆಲವೊಂದು ತುಂಬ ಅಗತ್ಯಕ್ಕೆ ಬೇಕಾದಂಥ ಕೆಲಸಗಳಿರ್ಬೋದು, ಅಥವಾ ಒಂದು ಕೆಲಸಗಳ ಬಗ್ಗೆ ನಿಮಗೆ ಬೇಕಾದಂತಹ ಸಂಪನ್ಮೂಲಗಳಿರ್ಬೋದು, ಇದು ಒದಗಿ ಬರುವಂಥದ್ದು. ಅದನ್ನು ಹೇಗೋ ರೂಢಿಸ್ಕೊಳ್ತೀರಿ, ಹೇಗೋ ಅದನ್ನು ಕ್ರೋಢೀಕರಣ ಮಾಡ್ಕೊಳ್ತೀರಿ. ಹಾಗಾಗಿ ನಿಮಗೆ ಈ ದಿನ ಯಾವುದು ಬೇಕು, ನಿಮ್ಮ ಮನಸ್ಸಿಗೆ ಯಾವುದು ಖುಷಿ ಕೊಡುತ್ತೆ ಅದನ್ನು ನೀವು ಅನುಭವಿಸುವಂಥದ್ದು ಇದೆ. ಅದು ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ತರ್ತೀರಿ, ಅದನ್ನು ಅನುಭವಿಸ್ತೀರಿ. ಅಂಥ ಒಂದು ವಿಶೇಷವಾದಂಥ ದಿನ ನಿಮಗೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನಿಮಗೆ ತೃಪ್ತಿ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳು, ಹಣಕಾಸಿನ ಚಟುವಟಿಕೆಗಳು, ಯಾವುದೇ ರೀತಿಯ ಮಾರಾಟ ಇರಲಿ ಅಥವಾ ಒಂದು ಖರೀದಿ ಇರಲಿ, ಇದರಲ್ಲಿ ನಿಮಗೆ ಲಾಭ ಇದೆ, ಸಮಾಧಾನ ಇದೆ. ಹಾಗೆ ಈ ದಿನ ಸ್ನೇಹಿತರ ಒತ್ತಾಯಕ್ಕೆ ಕೆಲವೊಂದು ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಇದು ದಾಕ್ಷಿಣ್ಯ ಅಂತ ಹೇಳ್ತಾರೆ. ಸ್ನೇಹಿತರನ್ನು ಕೂಡ ಬಿಡೋಕ್ಕಾಗಲ್ಲ, ಕೆಲಸವನ್ನು ಮಾಡಲಿಕ್ಕೆ ಮನಸ್ಸಿಲ್ಲ. ಅಂಥ ಒಂದು ಬಿಸಿ ತುಪ್ಪದ ಪರಿಸ್ಥಿತಿ ನಿಮಗೆ ಬರಬಹುದು. ಅಂದರೆ ಆ ತುಪ್ಪವನ್ನು ನೀವು ನುಂಗ್ಲಿಕ್ಕೂ ಆಗಲ್ಲ, ಅದನ್ನು ಉಗುಳಿದ್ರೆ ನಿಮಗೆ ನಷ್ಟ ಆಗುತ್ತೆ ಅನ್ನುವಂಥ ಒಂದು ಜ್ಞಾನ ಆಗಾಗ್ಗೆ ಬರ್ತಾ ಇರುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ವಿವೇಚನೆ, ಬುದ್ಧಿವಂತಿಕೆ, ನಿಮ್ಮ ಅನುಭವ ಇದಕ್ಕೆ ಅಪ್ಲೈ ಮಾಡಿ ಒಳ್ಳೆಯ ಒಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಮನಸ್ಸಿಗೆ ಯಾವುದು ಅಸಮಾಧಾನವನ್ನು ತರುತ್ತೋ ಅಂಥ ವಿಚಾರಗಳನ್ನು ದೂರ ಇಡಿ. ಅಂಥ ವ್ಯಕ್ತಿಗಳನ್ನು ಕೂಡ ಈ ದಿನ ದೂರ ಇಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನಿಮ್ಮ ವ್ಯಾಪಾರ ನಿಮ್ಮ ವ್ಯವಹಾರ, ನೀವು ಕೈಗೊಳ್ಳುವಂಥ ಚಟುವಟಿಕೆಗಳು ಯಾವುದೇ ಇದ್ದರೂ ಕೂಡ ಅದು ಲಾಭದ ಕಡೆ ಇರುತ್ತೆ. ಹಾಗಾಗಿ ಈ ದಿನ ನೀವು ಆದಾಯವನ್ನು ಗಳಿಸ್ಕೊಳ್ಳಿಕ್ಕಾಗಲಿ ಅಥವಾ ನಿಮಗೆ ಅನುಕೂಲ ಸೌಕರ್ಯಗಳನ್ನು ಮಾಡಿಕೊಳ್ಳಿಕ್ಕಾಗಲಿ ಹೆಚ್ಚು ಕಷ್ಟಪಡುವಂಥ ಅಗತ್ಯ ಇಲ್ಲ, ತಾನೇ ತಾನಾಗಿ ಒದಗಿ ಬರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ ಇದೆ. ಏನೋ ಒಂದು ನಿಮ್ಮ ಮಾತನ್ನು ಅವರು ಕೂಡ ಮನ್ನಿಸಿರುವಂಥದ್ದು, ಅದನ್ನು ಪರಿಗಣಿಸಿರುವಂಥ ಸಾಧ್ಯತೆಗಳಿರೋದ್ರಿಂದ ಮನಸ್ಸಿಗೆ ಸಮಾಧಾನ ಇದೆ.
ಈ ದಿನ ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ತರುವಂಥ ಕೆಲವು ಸನ್ನಿವೇಶಗಳು ಕೂಡ ಆಗುವಂಥದ್ದು ಇದೆ. ಇದು ಈ ಸನ್ನಿವೇಶವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಯಾವುದು ಅನುಕೂಲ ಇದೆ, ಯಾವುದು ಅನಾನುಕೂಲ ಇದೆ ಅನ್ನುವಂಥ ಒಂದು ವಿವೇಚನೆ ಈ ದಿನ ಬಹಳ ಚೆನ್ನಾಗಿದೆ. ಗ್ರಹ ಸ್ಥಾನಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ಈ ದಿನ ನಿಮ್ಮ ಆಸೆ ನೆರವೇರುತ್ತೆ. ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ನಿಮ್ಮ ಕುಟುಂಬದ ಸಹಕಾರ ಇದೆ. ಸ್ನೇಹಿತರ ಬೆಂಬಲ ಈ ದಿನ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಇದರಿಂದಲೇ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಉತ್ಸಾಹ ಇದೆ. ಅರ್ಧಂಬರ್ಧ ನಿಂತಿರುವಂಥ ಕೆಲಸಗಳನ್ನು ಕೂಡ ಬಹಳ ಮುತುವರ್ಜಿಯಿಂದ ಮಾಡ್ತೀರಿ. ಸ್ವಲ್ಪ ಓಡಾಟ ಇರ್ಬೋದು, ಪ್ರಯಾಣ ಇರ್ಬೋದು, ಆದರೂ ಕೂಡ ಆ ಪ್ರಯಾಣದಲ್ಲಿ ಒಂದು ರೀತಿಯಲ್ಲಿ ಖುಷಿಯನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳನ್ನು ತಣ್ಣಗಾಗಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಅಭಿಪ್ರಾಯದಲ್ಲಿ ಈ ದಿನ ಅಂಥ ಒಂದು ಒಳ್ಳೆಯ ವಿಚಾರ ವ್ಯಕ್ತವಾಗುವಂಥದ್ದು ಕೂಡ ಇದೆ. ಹಾಗೆ ಯಾರಿಗೂ ಕೂಡ ನೋವಾಗಬಾರ್ದು, ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು ಅನ್ನುವಂಥ ಒಂದು ಮನಸ್ಥಿತಿ ಇರುವಂಥದ್ದು. ಅದಕ್ಕಾಗಿಯೇ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಬೇರೆಯವರ ಮೇಲೆ ಡಿಪೆಂಡ್ ಆಗಲ್ಲ. ಸ್ವತಂತ್ರವಾಗಿ ಕೆಲಸವನ್ನು ಮಾಡ್ತೀರಿ. ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾದಂತಹ ಅವಕಾಶಗಳು ಸಿಕ್ಕುವಂತಹ ದಿನ. ಹಾಗಾಗಿ ನಿಮ್ಮ ಗುರುಗಳಾಗಲಿ, ನಿಮ್ಮ ಸ್ನೇಹಿತರಾಗಲಿ ಈ ದಿನ ನಿಮಗೆ ಒಳ್ಳೆಯ ಮಾರ್ಗದರ್ಶಕರಾಗಿ ಇರ್ತಾರೆ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬಂದರೆ ನಿಮ್ಮ ಆಪ್ತ ಸ್ನೇಹಿತರ ವಲಯದಲ್ಲಿ ಅದನ್ನು ಅಲ್ಲೇ ಶಮನ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದನ್ನು ಬೆಳೀಲಿಕ್ಕೆ ಬಿಡಬೇಡಿ. ಹಾಗೆ ಈ ದಿನ ದೀರ್ಘಕಾಲದವರೆಗೆ ಇರುವಂಥ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಕೂಡ ಸರಿಪಡಿಸ್ಕೊಳ್ಳುವಂಥ ಒಂದು ಸನ್ನಿವೇಶ ಇದೆ. ಹಾಗಾಗಿ ಇಂಥ ಒಂದು ಆಪರ್ಚುನಿಟೀಸ್ ಏನು ಬರುತ್ತೆ ಇದನ್ನು ಸೂಕ್ಷ್ಮವಾಗಿ ಗಮನ ಇಟ್ಟು ನೋಡಿಕೊಳ್ಳಿ. ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಈ ದಿನ ನೀವು ವಿಶೇಷವಾಗಿ ಶಿವಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಾನಸಿಕವಾಗಿ ಅಪಕ್ವತೆ ಇರುವಂಥ ದಿನ. ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ, ಅಷ್ಟೊಂದು ಮನಸ್ಸು ಅನ್ನುವಂಥದ್ದು ಕೆಲಸ ಮಾಡಲಿಕ್ಕೆ ಹದವಾಗಿಲ್ಲ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ತುಂಬ ಆಲೋಚನೆ, ದೂರದ ಆಲೋಚನೆ ಇರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ನೀವು ಮಾಡುವಂಥ ಆಲೋಚನೆ ಏನಿದೆ ಅದು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿನೇ ಈ ದಿನ ಮನಸ್ಸು ತುಂಬ ವೇವರಿಯಾಗಿರುವಂಥದ್ದು, ಏರಿಳಿತಗಳಿಂದ ಕೂಡಿರುವಂಥದ್ದು. ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳ ಜೊತೆ ಆಗಲಿ, ಸ್ನೇಹಿತರ ಜೊತೆಯಾಗಲಿ ಈ ದಿನ ಮಾತಿನ ಚಕಮಕಿ ಆಗುತ್ತೆ. ಭಿನ್ನಾಭಿಪ್ರಾಯಗಳು ಬೇಗ ಬರುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗೆ ಈ ದಿನ ಯಾವುದೇ ಕೆಲಸವನ್ನು ಮಾಡಿ ತೃಪ್ತಿ ಇಲ್ಲ. ಬೇರೆ ಯಾರೇ ನಿಮಗಾಗಿ ಕೆಲಸವನ್ನು ಮಾಡಲಿ ಅದರಲ್ಲೂ ಕೂಡ ಒಂದು ಸಂತೋಷ ಇರಲ್ಲ. ಹಾಗಾಗಿನೇ ಈ ದಿನದ ಬದುಕೇನಿದೆ ಇದು ಸ್ವಲ್ಪ ಅಪೂರ್ಣವಾಗಿ ಇರುವಂಥದ್ದು, ಅತೃಪ್ತಿಯಿಂದ ಕೂಡಿರುವಂಥದ್ದು ಆಗಿರುತ್ತೆ. ಹಾಗೆ ಈ ದಿನ ಆಸ್ತಿಯ ವಿಚಾರದಲ್ಲಿ ಕೆಲವೊಮ್ಮೆ ನಿಮಗೆ ಮನಸ್ತಾಪಗಳಾಗುವಂಥದ್ದು ಅಥವಾ ವಿಭಿನ್ನವಾದ ಆಲೋಚನೆಗಳು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದೇ ಈ ದಿನ ಸ್ವಲ್ಪ ಕಷ್ಟ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ದಿನ ನಿಮ್ಮ ಸ್ನೇಹಿತರ ಒತ್ತಾಯಕ್ಕೆ ಕೆಲವೊಂದು ಬೇಡದ ಕೆಲಸವನ್ನು ಮಾಡುವಂಥದ್ದು ಇದೆ. ಮಾಡಬಾರದ ಆಲೋಚನೆಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕುಟುಂಬದ ಗೌರವವನ್ನು ಕಾಪಾಡಬೇಕು, ನಿಮ್ಮ ಆತ್ಮಗೌರವವನ್ನು ಕಾಪಾಡಿಕೊಳ್ಬೇಕು. ಅಂಥ ವಿಚಾರಗಳಲ್ಲಿ ಈ ದಿನ ಹೆಚ್ಚು ಶ್ರಮ ಪಡಬೇಕಾಗತ್ತೆ. ಹಾಗೆ ಈ ದಿನ ಹಣವನ್ನು ಯಾರಿಗಾದರೂ ಸಾಲ ಕೊಡುವಂಥದ್ದು, ಸಾಲ ತರುವಂಥ ವಿಚಾರಗಳೇನಾದರೂ ಇದ್ದರೆ ಅದಕ್ಕೆ ಮಾತ್ರ ಕೈ ಹಾಕಬೇಡಿ. ಇದು ನಿಮ್ಮ ಮರ್ಯಾದೆಯನ್ನು ಉಳಿಸುವಂಥ ಒಂದು ಪ್ರಯತ್ನ ಆಗಲ್ಲ. ಹಾಗೆ ಈ ದಿನದಲ್ಲಿ ನಿಮ್ಮನ್ನು ಸಂತೋಷಪಡಿಸಲಿಕ್ಕೆ ನಿಮ್ಮ ಸುತ್ತಮುತ್ತ ಇರುವಂಥ ಹೊಗಳು ಭಟ್ರಿದ್ದಾರಲ್ಲ, ಇಂಥವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮಿಂದ ಏನೋ ಒಂದು ಆಗಬೇಕು, ಅದಕ್ಕಾಗಿ ನಿಮ್ಮ ಸಹಾಯವನ್ನು ಕೇಳಿಕೊಂಡು ಬರುವಂಥವ್ರು ಅವರು. ಹಾಗಾಗಿ ಅವರ ಅದಕ್ಕೆ ಅರ್ಹರೇ, ಸತ್ಪಾತ್ರರೇ ಅನ್ನುವಂಥದ್ದನ್ನು ನೋಡಿ ನೀವು ಸಹಾಯ ಮಾಡುವಂಥ ಒಂದು ಮನಸ್ಸು ಮಾಡಿ. ಸ್ತ್ರೀಯರಿಗೆ ಈ ದಿನ ಸ್ವಲ್ಪ ಒತ್ತಡಗಳಿರುವಂಥದ್ದು. ಮನಸ್ಸಿನ ಶಾಂತಿ, ಸಮಾಧಾನ ಬಹಳ ಮುಖ್ಯ. ಆರೋಗ್ಯ ನೋಡ್ಕೊಳ್ಳಿ. ಅದಕ್ಕಾಗಿ ಯೋಗ, ಧ್ಯಾನ, ಪ್ರಾಣಾಯಾಮ ಏನಾದರೂ ಒಂದನ್ನು ರೂಢಿಸ್ಕೊಳ್ಳುವಂಥದ್ದನ್ನು ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನೀವು ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಹೆಚ್ಚು
ಆಲೋಚನೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಅನ್ವಾಂಟೆಡ್ ಥಿಂಗ್ಸ್ ಏನಿದೆ ಇದೇ ನಿಮ್ಮ ಮನಸ್ಸನ್ನು ಘಾಸಿಗೊಳಿಸುವಂಥದ್ದು. ಇನ್ನು ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಬೇಕಾದಷ್ಟಿದೆ, ಆದರೆ ಅದನ್ನು ಮಾಡುವಂಥ ಮನಸ್ಸಿಲ್ಲ, ಮನಸ್ಥಿತಿ ಕೂಡ ಇರಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ಸಂಗಾತಿಯ ಒತ್ತಡವನ್ನು ನಿಭಾಯಿಸುವಂಥದ್ದೇ ಸ್ವಲ್ಪ ಕಷ್ಟಕರವಾಗಿಬಿಡುತ್ತೆ. ಹಾಗೆ ಈ ದಿನ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳಿದ್ದರೆ ಅದನ್ನು ಎಚ್ಚರಿಕೆಯಿಂದ ಮಾಡಿ. ಏಕೆಂದರೆ ಈ ದಿನ ಎಲ್ಲೋ ಒಂದು ಕಡೆ ನಿಮ್ಮ ನಡತೆಯಲ್ಲಿ, ನಿಮ್ಮ ಹಣಕಾಸಿನ ಚಟುವಟಿಕೆಗಳಲ್ಲಿ ಹದ ತಪ್ಪುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ಬೇರೆಯವರನ್ನು ಓಲೈಸಲಿಕ್ಕೇ ಹೆಚ್ಚು ಶ್ರಮ ಪಡ್ತೀರಿ. ಅವರ ಪ್ರೀತಿ ವಿಶ್ವಾಸಗಳನ್ನು ಗಳಿಸ್ಕೊಳ್ಳಿಕ್ಕೆ ಒಂದು ಪ್ರಯಾಣ ಇದೆ, ಒಂದು ಖರ್ಚು ವೆಚ್ಚ ಅನ್ನುವಂಥದ್ದು ಇದೆ. ನಿಮ್ಮ ಶ್ರಮ ಕೂಡ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಈ ದಿನ. ಹಾಗಾಗಿ ನಿಮ್ಮ ದಾರಿಯನ್ನು ಸುಗಮ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಪಡುವಂಥದ್ದು ಇದೆ. ಇದೆಲ್ಲವನ್ನು ಗಮನಿಸಿದ್ರೆ ನಿಮಗೆ ಈ ದಿನ ಸ್ವಲ್ಪ ಸ್ವಾರ್ಥತೆ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ನೀವು ಕಂಫರ್ಟಬಲ್ ಆಗಿರಬೇಕು, ನೀವು ಚೆನ್ನಾಗಿರಬೇಕು ಅನ್ನುವಂಥದ್ದೇ ನಿಮ್ಮ ಪ್ರಮುಖವಾದಂಥ ಅಜೆಂಡಾ ಆಗಿರುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ಮನಸ್ಸಿಗೆ ತೃಪ್ತಿ ತರುವಂಥ ವಿಚಾರಗಳು ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಯಂದರು ಹೇಳುವಂಥ ಅನುಭವದ ಮಾತುಗಳು. ಹಾಗಾಗಿ ನಿಮ್ಮ ಶ್ರೇಯಸ್ಸಿಗೆ, ನಿಮ್ಮ ಮುಂದಿನ ಬದುಕಿಗೆ ಅವರು ಹೇಳುವಂಥ ಮಾತು ಅಥವಾ ಈಗಾಗಲೇ ಅವರು ಹೇಳಿರುವಂಥ ಮಾತುಗಳೇನಿದೆ ಅದನ್ನು ಈ ದಿನ ಮನನ ಮಾಡ್ಕೊಳ್ತೀರಿ. ಮನಸ್ಸಿಗೆ ಅದೇ ಗುಯಿಗೂಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಹಾಯವನ್ನಾಗಲಿ, ನಿಮ್ಮ ಒಳ್ಳೆಯತನವನ್ನಾಗಲಿ ದುರ್ಬಳಕೆ ಮಾಡಿಕೊಳ್ಳುವಂಥ ಜನ ನಿಮ್ಮ ಸುತ್ತ ಇದ್ದಾರೆ. ಬಂಧುಗಳಿರ್ಬೋದು, ಮಿತ್ರರಿರ್ಬೋದು, ಹಿತಶತ್ರುಗಳ ರೂಪದಲ್ಲಿರ್ತಾರೆ. ಅಂಥವ್ರ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರದಲ್ಲಿ, ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತಾಳ್ಮೆ ಕಡಿಮೆ ಅಂತ ಅನ್ನಿಸ್ಬೋದು. ಯಾರನ್ನೂ ಕೂಡ ಹಗುರವಾಗಿ ಪರಿಗಣಿಸಬೇಡಿ. ಅವರಿಗೆ ಕೊಡಬೇಕಾಗಿರುವಂಥ ಡ್ಯೂ ರೆಸ್ಪೆಕ್ಟ್ ಏನಿದೆ ಅದನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ನೆವರ್ ಟೂ ಲೇಟ್ ಟು ಮೈಂಡ್ ಅಂತ ಹೇಳ್ತಾರೆ. ಅಂದರೆ ಕೆಲವೊಂದು ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ತಡ ಏನೂ ಅಲ್ಲ, ಈಗಲೇ ಅದನ್ನು ಆರಂಭ ಮಾಡಿ. ಹಾಗಾಗಿ ಅಂಥ ವಿಶೇಷ ಪ್ರಕರಣಗಳು ಯಾವುದಿದೆ ಮನಸ್ಸಿಗೆ ಗೊತ್ತಿದೆ ನಿಮಗೆ, ಅದನ್ನು ಈ ದಿನ ಚಾಲನೆ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನ ಮಾಡಿ, ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಲಾಭ ಆಗುತ್ತೆ, ಅನುಕೂಲ ಆಗುತ್ತೆ, ಸಂತೋಷ ಇದೆ. ಹಾಗೆ ಈ ದಿನದ ನಿಮ್ಮ ಆಲೋಚನೆಗಳಿಂದಲೇ ನಿಮಗೆ ಆತ್ಮವಿಶ್ವಾಸ ಮೂಡುವಂಥದ್ದು. ಹಾಗಾಗಿ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ ಇದು ನಿಮಗೆ. ಹಾಗೆ ನಿಮ್ಮ ಅನಿರೀಕ್ಷಿತ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಬರ್ತಾ ಇರುತ್ತೆ. ಹಾಗಾಗಿ ಅದನ್ನು ನಿವಾರಿಸಿಕೊಳ್ಳುವಂಥ ಒಂದು ವಿಶೇಷವಾದಂತಹ ತಾಳ್ಮೆ ಈ ದಿನ ನಿಮಗಿರುತ್ತೆ. ಹಾಗೆ ಈ ದಿನ ಸಹೋದ್ಯೋಗಿಗಳು, ಅದರಲ್ಲೂ ಹಿರಿಯ ಸಹೋದ್ಯೋಗಿಗಳು ನಿಮಗೆ ಕೊಡುವಂಥ ಒಂದು ಮಾರ್ಗದರ್ಶನ, ಅದು ನಿಮ್ಮ ಸಮಸ್ಯೆಗೆ ಪರ್ಯಾಯವಾಗಿ ಇರುವಂಥದ್ದು. ಹಾಗಾಗಿ ಒಂದು ಆಲ್ಟರ್ನೇಟ್ ವೇ ಏನು ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಹುಡುಕುವಂಥ ಒಂದು ದಿನ. ಹಾಗಾಗಿ ಒಂದು ಕೆಲಸದಲ್ಲಿ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ತೀರಿ. ಅದಕ್ಕೆ ಪೂರಕವಾದಂಥ ಇನ್ನೊಂದು ಬದಲಿ ಮಾರ್ಗವನ್ನು ಕಂಡುಕೊಳ್ಳುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡುವಂಥದ್ದು, ಎಕ್ಸ್ಟೆನ್ಷನ್ ಥಿಂಕಿಂಗ್ ಅನ್ನುವಂಥದ್ದು, ಅದನ್ನೇ ಎಕ್ಸ್ಟೆಂಡೆಡ್ ಥಿಂಕಿಂಗ್ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗೆ ಈ ದಿನ ಬಹಳ ವಿಶೇಷ ಅಂತ ಹೇಳಿದ್ರೆ ನಥಿಂಗ್ ಕಮ್ಸ್ ಫ್ರಮ್ ನಥಿಂಗ್ ಅನ್ನುವಂಥದ್ದು. ಅಂದರೆ ಈ ಶೂನ್ಯದಿಂದ ಏನನ್ನೂ ಕೂಡ ನೀವು ಸೃಷ್ಟಿ ಮಾಡಲಿಕ್ಕಾಗಲ್ಲ. ಹಾಗಾಗಿ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಅದಕ್ಕೆ ಒಂದು ಮರುಚಾಲನೆಯನ್ನು ಕೊಡ್ಬೋದು, ಮನಸ್ಸಿನ ಆಲೋಚನೆಗೆ ಮೂರ್ತ ರೂಪವನ್ನು ಕೊಡ್ಬೋದು, ಕನಸನ್ನು ನನಸಾಗಿಸ್ಬೋದು. ಹಾಗಾಗಿನೇ ಈ ದಿನ ಮನಸ್ಸಿನಲ್ಲಿ ಚೂರು ಪಾರು ಇರುವಂಥ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಅದ್ಭುತವಾದಂಥ ಪ್ರಯತ್ನವನ್ನು ಮಾಡ್ತೀರಿ. ಹಾಗಾಗಿನೇ ಜನರನ್ನು ಸಂಪಾದನೆ ಮಾಡಬೇಕು, ಪ್ರೀತಿಯನ್ನು ಉಳಿಸ್ಕೊಳ್ಬೇಕು, ಆ ರಿಲೇಷನ್ಶಿಪ್ಪನ್ನು ಕಾಯ್ದುಕೊಳ್ಬೇಕು ಅಂಥೇಳಿ ಈ ದಿನ ಹೆಚ್ಚು ಶ್ರಮ ಪಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಬಿಡುವಿಲ್ಲದ ದಿನ. ಒಂದು ಕಡೆ ಕೆಲಸದ ಒತ್ತಡ, ಒಂದು ಪ್ರಯಾಣ, ಹಾಗೆ ಮನೆಯ ಜವಾಬ್ದಾರಿ, ಇನ್ನು ನಿಮ್ಮ ವೈಯಕ್ತಿಕ ಬದುಕಿಗೆ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು, ಕೆಲವು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು, ಇದಕ್ಕಾಗಿ ಓಡಾಟ ಅನ್ನುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ನೀವು ಕೆಲಸದ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡಬೇಕಾಗ್ಬೋದು, ಒಂದು ಪ್ರವಾಸ ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನದ ಪ್ರಯತ್ನಗಳೆಲ್ಲ ಕೂಡ ನಿಮಗೆ ಪ್ರಯಾಣವನ್ನು ಸೇರಿದಂತೆ ಶುಭವನ್ನು ತರುತ್ತೆ, ಸಮಾಧಾನ ಇದೆ. ಹಾಗಾಗಿನೇ
ಈ ದಿನ ನಿಮಗೆ ಯಶಸ್ವಿ ದಿನ ಆಗಿದೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಿಂದ ಕೆಲವೊಂದು ವಿಚಾರಗಳಲ್ಲಿ ಒಳ್ಳೆಯ ಬೆಂಬಲವನ್ನು ಪಡ್ಕೊಳ್ತೀರಿ. ಅದರಲ್ಲೂ ಸರ್ವಕಾಲಿಕ ಬೆಂಬಲ, ಸೂಕ್ತವಾದಂಥ ಸಂದರ್ಭೋಚಿತವಾದಂಥ ಬೆಂಬಲ ಅದು. ಹಾಗಾಗಿ ತುಂಬ ದಿನ ಮನಸ್ಸಿನಲ್ಲಿ ಉಳಿಯುವಂಥ ಘಟನೆಯೊಂದು ಈ ದಿನ ಘಟಿಸುವಂಥದ್ದು ಇದೆ. ಒಟ್ಟಾರೆ ತೃಪ್ತಿಕರವಾದಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರು ಈ ದಿನ ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಕೂಡ ನಂಬಬೇಡಿ. ಏಕೆಂದರೆ ಹಣದ ನಷ್ಟ ಆಗುತ್ತೆ. ಈ ಹಣದಿಂದಲೇ ನಿಮ್ಮ ಗೌರವವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಹಣ ಖರ್ಚಾಗುವಂಥದ್ದು, ನಿಮ್ಮ ಆದಾಯ ಮೀರಿ ಖರ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಲೆಕ್ಕಾಚಾರ ಇರಲಿ, ವಿವೇಚನೆಯಿಂದ ಖರ್ಚು ಮಾಡಬೇಕಾಗತ್ತೆ. ಇದನ್ನು ಈ ದಿನ ನೀವು ತಜ್ಞರ ಸಲಹೆ, ಅನುಭವಸ್ಥರ ಒಂದು ಸಲಹೆಯಲ್ಲಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ನಿಮ್ಮ ಉಳಿತಾಯ ಇರಲಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಇರಲಿ, ಈ ದಿನ ನಿಮ್ಮ ಒಂದು ಆಲೋಚನೆಗೆ ಕಾರಣವಾಗಿಬಿಡುತ್ತೆ. ಹಾಗಾಗಿ ಈ ದಿನದ ಬಹುಪಾಲು ಯೋಚನೆಗಳು ಬರುವಂಥದ್ದು ಹಣಕ್ಕಾಗಿ, ಇಲ್ಲ ಈ ಕುಟುಂಬದಲ್ಲಿ ನಡೆಯುವಂಥ ವಿದ್ಯಮಾನಗಳಿಗಾಗಿ. ಇವೆರಡರ ಸುತ್ತನೇ ಈ ದಿನ ನಿಮಗೆ ಒತ್ತಡಗಳು ಹೆಚ್ಚಾಗುವಂಥದ್ದು ಇರುತ್ತೆ. ಹಾಗೆ ನಿಮ್ಮ ಸಮಯೋಚಿತವಾದಂತಹ ಸ್ಪಂದನೆಯಿಂದ ನಿಮಗೆ ಗೌರವ ಸಿಕ್ಕತ್ತೆ. ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಕೆಲಸಕ್ಕೆ ಪ್ರಯತ್ನ, ಇದೆಲ್ಲ ಈ ದಿನ ಆಗುವಂಥದ್ದು ಇದೆ. ಆದರೆ ಈ ದಿನದಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಬಗ್ಗೆ ತೋರಿಸುವಂಥ ಪಿತೂರಿಯ ಕೆಲಸಗಳೇನಿದೆ ಅದು ಇಂಥ ಒಳ್ಳೆಯ ಕೆಲಸಗಳನ್ನು ಮರೆಮಾಚಿಬಿಡುತ್ತೆ. ಹಾಗಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಫಲ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಯೋಚನೆ ನಿಮ್ಮ ಮನಸ್ಸಿಗೆ ಈ ದಿನ ಬರುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರಕ್ಕೂ ಕೂಡ ಯಾರ ಬಳಿಯೂ ಕೈ ಚಾಚಬೇಡಿ. ನಿಮ್ಮಲ್ಲಿರುವಂತಹ ಸಂಪನ್ಮೂಲಗಳಿಂದ ಮಾತ್ರ ಈ ದಿನದಲ್ಲಿ ನೀವು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ಹಾಗೆ ನಿಮ್ಮಲ್ಲಿರುವಂಥ ಚಾಟಿ, ನಿಮ್ಮ ಬುಗುರಿ ಇಷ್ಟೇ ನಿಮ್ಮ ಆಸ್ತಿ. ಇದನ್ನು ಬಿಟ್ಟು ಬೇರೆಯವರ ವಿಚಾರದಲ್ಲಿ ತಲೆ ಹಾಕುವಂಥದ್ದು, ಅವರಿಂದ ಏನನ್ನೋ ಬಯಸುವಂಥ ಒಂದು ಕ್ರಮವನ್ನು ಅನುಸರಣೆ ಮಾಡಬೇಡಿ. ಅಷ್ಟೊಂದು ಒಳ್ಳೆಯದಾಗಲ್ಲ. ಹಾಗೆ ಈ ದಿನ ಕೆಲಸದಲ್ಲಿ ಒಂದು ಉತ್ಸಾಹ, ಅದು ನಿಮ್ಮ ಸಂಗಾತಿ ಮಾತಿನಿಂದ ಬರುವಂಥದ್ದು. ಅವರ ಮಾತೇ ಈ ದಿನ ನಿಮಗೆ ಮೋಟಿವೇಶನ್, ಅದೇ ಒಂದು ಪ್ರೇರೇಪಣೆ. ಹಾಗಾಗಿನೇ ಅವರ ಮಾತಿನ ಒಳ ಅರ್ಥವನ್ನು ಈ ದಿನ ಗ್ರಹಿಸಬೇಕಾಗತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಎಲ್ಲರೂ ಬಾಯಿ ಬಿಟ್ಟು ನೇರವಾಗಿ ಹೇಳಲ್ಲ. ಕೆಲವೊಂದು ಗೂಢಾರ್ಥಗಳಿರುತ್ತೆ, ಕೆಲವೊಂದು ರಹಸ್ಯಗಳು ಅಂಥ ಮಾತಿನಲ್ಲಿರುತ್ತೆ. ಹಾಗಾಗಿ ಅಂಥ ಸೂಕ್ಷ್ಮತೆಯನ್ನು ಈ ದಿನ ನೀವು ಅರಿತುಕೊಳ್ಳುವಂಥ ಒಂದು ಸೆನ್ಸಿಟಿವ್ ಆಗಿರುವಂಥ ಮನಸ್ಸನ್ನು ಇಟ್ಕೊಳ್ಳಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸಂಬಂಧಗಳಲ್ಲಿರುವಂಥ ಗೊಂದಲಗಳು, ಇದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಧಾನ ಆದರೂ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನದಲ್ಲಿ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂಥ ದಿನ. ನೆನ್ನೆಗಿಂತ ಈ ದಿನ ಮನಸ್ಸಿಗೆ ಸಮಾಧಾನ ಇದೆ. ಮನಸ್ಸು ಒಂದು ರೀತಿಯಲ್ಲಿ ಸೆಟ್ಲಾಗಿರುವಂಥದ್ದು. ಹಾಗಾಗಿ ಈ ನೀರಿನ ಮೇಲೆ ಬರುವಂಥ ಅಲೆಗಳು ಯಾವುದೋ ಒಂದು ಸಂದರ್ಭದಲ್ಲಿ ಪ್ರಶಾಂತವಾಗಿರುತ್ತೆ. ಆ ರೀತಿ ನೆನ್ನೆಯ ಘಟನೆಗಳೆಲ್ಲ ಈ ದಿನದಲ್ಲಿ ಮೆಲುಕು ಹಾಕ್ತೀರಿ. ಅದರಿಂದ ಬಂದಂಥ ಫಲಿತಾಂಶಗಳನ್ನು ಈ ದಿನ ಹೊರೆ ಹಚ್ಚುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇದೆ. ಯಾವುದೋ ಒಂದು ಪ್ರಯತ್ನ ಎಲ್ಲೋ ಒಂದು ಕಡೆ ನಿಮಗೆ ಒಳ್ಳೆಯ ಫಲವನ್ನು ತಂದಿದೆ ಅನ್ನುವಂಥ ಭಾವನೆ ಬರುತ್ತೆ. ಹಾಗಾಗಿ ಮನಸ್ಸಿನಂತೆ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಸಂಪೂರ್ಣವಾದ ತೃಪ್ತಿಯನ್ನು ತರುತ್ತೆ. ಹಾಗಾಗಿ ಈ ದಿನ ಒಂದು ಕೆಲಸದಲ್ಲಿ ತೃಪ್ತಿ ಇದೆ, ಕೆಲಸದಲ್ಲಿ ಸಂತೋಷ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮನಸ್ಸೇ ಕಾರಣ. ಮನಸ್ಸು ಒಪ್ಪಿಕೊಂಡ್ರೆ ಅಲ್ಲಿ ಸಂತೋಷ ಇದೆ. ಹಾಗೆ ಮನಸ್ಸು ಒಪ್ಪಲಿಲ್ಲ ಅಂದರೆ ಅಲ್ಲಿ ಒಂದು ರೀತಿಯಲ್ಲಿ ಒತ್ತಡದ ವಾತಾವರಣ ಇದೆ ಅನ್ನುವಂಥ ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗೆ ಈ ದಿನ ನಿಮಗೆ ನಕಾರಾತ್ಮಕ ಚಿಂತನೆಗಳು ಏನಾದರೂ ಬಂದರೆ, ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಂದರೆ, ಯಾವುದೇ ವ್ಯಕ್ತಿಯ ಬಗ್ಗೆ ಯಾವುದೇ ವಿಚಾರದ ಬಗ್ಗೆ ಬಂದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡುವಂಥ ಪ್ರಯತ್ನ ಮಾಡಿ. ಅದಕ್ಕೆ ಬದಲಿಯಾಗಿ ಬೇರೊಂದು ವಿಚಾರದ ಬಗ್ಗೆ ಆಲೋಚನೆ ಮಾಡುವಂಥದ್ದನ್ನು ಮಾಡಿ. ಹಾಗಾಗಿ ಒಂದನ್ನು ಮರಿಬೇಕು ಅಂತ ಹೇಳಿದ್ರೆ ಮತ್ತೊಂದನ್ನು ನೀವು ಪಡ್ಕೊಳ್ಬೇಕು, ಅದನ್ನು ಆ ಜಾಗದಲ್ಲಿ ಕೂರಿಸ್ಬೇಕು.
ಅಂಥ ಒಂದು ರೀಪ್ಲೇಸ್ಮೆಂಟ್ ನಡೆಯುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಒಂದೇ ತಕ್ಕಡಿಯಲ್ಲಿ ಎಲ್ಲರನ್ನ ತೂಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಬೇರೆಯವರಿಗೆ ಬೇರೆ ಬೇರೆಯಾದಂತಹ ಸ್ಥಾನ ಇದೆ. ಚಿನ್ನವನ್ನು ತೂಗುವಂಥ ತಕ್ಕಡಿಯಾಗಲಿ, ಕಬ್ಬಿಣವನ್ನು ತೂಗುವಂಥ ತಕ್ಕಡಿಯಾಗಲಿ ಬೇರೆ ಬೇರೆ. ಆದರೆ ತಕ್ಕಡಿ ಕೊಡುವಂಥ ಫಲಿತಾಂಶ ಒಂದೇ ಇರ್ಬೋದು, ಆದರೆ ಆ ಸಾಧನಗಳು ಬೇರೆ ರೀತಿಯಲ್ಲಿರುವಂತೆ ಕೆಲವೊಂದು ವಿಚಾರಗಳಲ್ಲಿ ನೀವು ಕೆಲವರನ್ನು ತೀರಾ ಹತ್ತಿರದಿಂದ ನೋಡಬೇಕಾಗತ್ತೆ. ಕೆಲವನ್ನು ಒಂದು ಫಸ್ಟ್ ಸರ್ಕಲಲ್ಲಿ ಇಟ್ಕೊಳ್ಬೇಕು, ಕೆಲವರನ್ನು ಸ್ವಲ್ಪ ದೂರನೇ ಇಡಬೇಕಾಗತ್ತೆ. ಅಂಥ ಒಂದು ವಿವೇಚನೆ, ಅಂಥ ಒಂದು ಸನ್ನಿವೇಶ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ನಿಮ್ಮ ಒಂದು ಶಕ್ತಿ, ನಿಮ್ಮ ಆಲೋಚನೆ ಇದು ಅವಲಂಬಿಸಿರುವಂಥ ಒಂದು ವಿಶೇಷ ಸಂದರ್ಭ ಅದು. ಹಾಗೆ ಈ ದಿನ ಖರ್ಚು ವೆಚ್ಚಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿಯ ದರ್ಶನ ಮಾಡಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನದಲ್ಲಿ ಕೆಲವೊಂದು ವಿಚಿತ್ರವಾದಂಥ ಅನುಭವಗಳು ಉಂಟಾಗುವಂಥ ದಿನ ಇದು. ಹಾಗೆ ಮ್ಯಾರೇಜ್ ಈಸ್ ಎ ಲಾಟ್ರಿ ಅಂತ ಹೇಳ್ತಾರೆ ಹಿರಿಯರು. ನಿಮ್ಮ ವೈವಾಹಿಕ ಬದುಕು ಈ ದಿನ ನಿಮಗೆ ತುಂಬ ಸುಖವನ್ನು ತರ್ಬೋದು, ಇಲ್ಲ ನಿಮಗೆ ತುಂಬ ದುಃಖವನ್ನು ಕೂಡ ತರುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ನಿಮ್ಮ ಕುಟುಂಬ ಜೀವನ, ನಿಮ್ಮ ವೈವಾಹಿಕ ಜೀವನ ಈ ದಿನ ನಿಮಗೆ ಎಕ್ಸ್ಟ್ರೀಮ್ ಎಂಡ್ಸನ್ನು ಪರಿಚಯ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಬರುತ್ತೆ. ಹಾಗೆ ಮನಸ್ಸನ್ನು ಯಾವುದೇ ಕಾರಣಕ್ಕೂ ಕೂಡ ಈ ದಿನ ಕೆಡಿಸ್ಕೊಳ್ಬೇಡಿ. ಒಂದು ಸಮತೋಲನವನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನ ಆರೋಗ್ಯದ ವಿಚಾರಗಳಲ್ಲಿ ಅಪಾಯಗಳು ಜಾಸ್ತಿ ಇದೆ, ಅಜಾಗರೂಕತೆ ಇದೆ. ಹಾಗಾಗಿನೇ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು, ಅದಕ್ಕೆ ಬೇಕಾದಂಥ ಒಂದು ಪೂರಕ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನೀವು ಪ್ರಯತ್ನ ಮಾಡದೆ ಯಾವುದೇ ಕೆಲಸಗಳಾಗಲ್ಲ. ಆದರೆ ಪ್ರಯತ್ನ ಮಾಡಿ, ಸ್ವಲ್ಪ ಪ್ರಯತ್ನ ಇರಲಿ, ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಸ್ಪರ್ಧಿಗಳ ಬಗ್ಗೆ ಸ್ವಲ್ಪ ಜಾಗ್ರತೆ. ಈ ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ನಿಮ್ಮ ಮನಸ್ಸನ್ನು ಘಾಸಿಗೊಳಿಸುತ್ತೆ. ಹಾಗಾಗಿನೇ ಬೇರೆಯವರೊಂದಿಗೆ ಹೋಲಿಸಿಕೊಂಡು ನಿಮ್ಮ ವ್ಯವಹಾರಗಳನ್ನು ಮಾಡಬೇಡಿ. ನಿಮ್ಮದೇ ಆದಂತಹ ಸ್ವಂತಿಕೆ ಇದೆ. ನಿಮ್ಮ ವ್ಯವಹಾರ ನಿಮ್ಮದು, ಬೇರೆಯವರದ್ದು ಬೇರೆಯವರದ್ದು. ಹಾಗಾಗಿ ಇವರ ನಡುವೆ ಸಮೀಕರಣ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇನ್ನು ಈ ಸ್ಟಾಕ್ಸಲ್ಲಿ, ಶೇರ್ಸಲ್ಲಿ ಹಣ ಹೂಡುವಂಥದ್ದು, ಅಥವಾ ಎಲ್ಲೋ ಹಣ ಹಾಕಿದ್ರೆ ಹಣ ದ್ವಿಗುಣ ಆಗುವಂಥ ಒಂದು ಪ್ರೇರೇಪಣೆಯ ಮಾತುಗಳೇನಿದೆ, ಇದಕ್ಕೆ ಸೋಲಬೇಡಿ, ಇದಕ್ಕೆ ಸೊಪ್ಪು ಹಾಕಬೇಡಿ. ಹಾಗಾಗಿ ನಿಮ್ಮ ದುಡಿಮೆ, ನಿಮ್ಮ ಉಳಿತಾಯ ಅದು ಸದ್ಬಳಕೆ ಆಗಬೇಕು. ಹಾಗಾಗಿನೇ ಅಂಥ ಒಂದು ಹಣಕಾಸಿನ ವಿಚಾರದಲ್ಲಿ ಈ ದಿನ ಪರಿಪೂರ್ಣವಾದಂಥ ಪರಿಚಯ ಮಾಡಿಕೊಂಡು ನಿಮ್ಮ ತೀರ್ಮಾನವನ್ನು ಹೇಳಬೇಕಾಗತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ನಿಮಗೆ ಒಂದು ಆಶ್ಚರ್ಯಕರವಾದಂಥ ಘಟನೆ ಆಗುವಂಥದ್ದು ಇದೆ. ಇದನ್ನು ನೀವು ಅನುಭವಿಸಬೇಕು. ಜೊತೆಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಫಲಿತಾಂಶ ಬಂದರೂ ಕೂಡ ಪಾಲಿಗೆ ಬಂದದ್ದು ಪಂಚಾಮೃತ. ಅದು ಭಗವಂತ ನೀಡಿರುವಂಥದ್ದು ಈ ದಿನದಲ್ಲಿ. ಅದನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕಾರ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ನಿರೀಕ್ಷೆಗಳು ಈಡೇರುವಂಥ ದಿನ. ಹಾಗಾಗಿನೇ ಪೂರ್ಣವಾದಂತಹ ಒಂದು ಸಂತೋಷ ಇದೆ. ಹಾಗೆ ಕೆಲಸ ಮಾಡುವಂಥ ಉತ್ಸಾಹ ಏನಿದೆ ಇದು ಅಪರಿಮಿತವಾಗಿ ಇರುವಂಥದ್ದು. ತುಂಬ ಎನರ್ಜೆಟಿಕ್ ಆಗಿ ಈ ದಿನ ಇರ್ತೀರಿ. ಹಾಗೆ ನೀವು ನಿರೀಕ್ಷೆ ಮಾಡಿದಂತಹ ವಿಚಾರಗಳು ತಾನಾಗಿ ಜರುಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ 6th ಸೆನ್ಸ್ ಅನ್ನುವಂಥದ್ದು ಈ ದಿನ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ನಿಮ್ಮ ಸಂಬಂಧದಲ್ಲಿ ಯಾರಾದರೂ ಹುಳಿ ಹಿಂಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ, ಮೂರನೆಯವರ ಒಂದು ವಿಚಾರಗಳು ಏನಾದರೂ ಅಲ್ಲಿ ನುಸುಳ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ನೀವು ಯಾವುದನ್ನು ನೆಗ್ಲೆಕ್ಟ್ ಮಾಡ್ತೀರೋ ಅದೇ ನಿಮ್ಮ ಒಂದು ಜೀವನದಲ್ಲಿ ಅಪಾಯವನ್ನು ತರುವಂಥದ್ದಾಗತ್ತೆ. ಹಾಗಾಗಿ ಒಂದು ಸಣ್ಣ ಬೆಂಕಿಯ ಕಿಡಿಯನ್ನು ಕೂಡ ಈ ದಿನ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಅದೇ ಮುಂದೆ ಅಗಾಧವಾದಂತಹ ಒಂದು ಕಾಳ್ಗಿಚ್ಚಾಗಿ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಪ್ರತಿ ವಿಚಾರವನ್ನು ಸೂಕ್ಷ್ಮವಾಗಿ ನೀವು ನೋಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳು, ನ್ಯಾಯಾಲಯದಲ್ಲಿ ಇರುವಂಥ ಲಿಟಿಗೇಷನ್ಸ್ ಏನಿದೆ ಅದು ನಿಮಗೆ ಸ್ವಲ್ಪ ಫೇವರಬಲ್ ಆಗಿರುವಂಥ ಫಲಿತಾಂಶವನ್ನು ತರ್ತಾ ಇದೆ. ಇದು ಮನಸ್ಸಿಗೆ ಸಮಾಧಾನದ ವಿಚಾರ. ಇನ್ನು
ಹಣಕಾಸಿನ ವಿಚಾರದಲ್ಲಿ, ಉದ್ಯೋಗದಲ್ಲಿ, ನಿಮ್ಮ ವ್ಯವಹಾರದಲ್ಲಿ ಈ ದಿನ ಸ್ವಲ್ಪ ಲಾಭವನ್ನು ಕಾಣುವಂಥ ಸಂದರ್ಭ ಕೂಡ ಇದೆ. ಇದು ಮನಸ್ಸಿಗೆ ಸಂಪೂರ್ಣವಾದಂಥ ಒಂದು ಉತ್ಸಾಹವನ್ನು ಜೊತೆಗೆ ನೆಮ್ಮದಿಯನ್ನು ತರುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಮಕ್ಕಳ ಜೊತೆಯಲ್ಲಿ ಅಥವಾ ಕುಟುಂಬಸ್ಥರ ಜೊತೆಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ. ಇಲ್ಲ ಒಂದು ಕಡೆ ಕೋಪ ತಾಪಗಳು ಬಹಳ ಬೇಗ ಬರುತ್ತೆ. ಅದನ್ನು ಉಪಶಮನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕು. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇಲ್ಲ ಅಂತ ಹೇಳಿದರೆ ಅಲ್ಲಿಂದ ಅಪವಾದ ಬರುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಂದ ಸ್ವಲ್ಪ ದೂರ ಉಳಿಯುವಂಥ ಸಂದರ್ಭಗಳು ಕೂಡ ಬರಬಹುದು. ಎಲ್ಲ ಒಂದು ಕಡೆ ಪ್ರಯಾಣ, ಪ್ರವಾಸ ಅಥವಾ ನಿಮ್ಮ ಉದ್ಯೋಗ ನಿಮಿತ್ತವಾಗಿ ಹೊರ ಸಂಚಾರ ಇದು ಇರುತ್ತೆ. ಹಾಗಾಗಿ ಅವರಿಗೆ ಕೊಡಬೇಕಾಗಿರುವಂಥ ಒಂದು ಕ್ವಾಲಿಟಿ ಟೈಮನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿಯವರಿಗೆ ಈ ದಿನ ಒತ್ತಡದ ನಡುವೆಯೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನವನ್ನು ಕಾಣುವಂಥ ದಿನ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಮಾನಸಿಕವಾಗಿ ಅಶಾಂತಿ ಇದ್ದರೂ ಕೂಡ ಅಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳುವಂಥ ಒಂದು ದಿನ. ಹಾಗಾಗಿ ಯಾವುದು ಸರಿ, ಯಾವುದು ಅನುಕೂಲ ಅಂಥದ್ದನ್ನು ಬಹಳ ಚೆನ್ನಾಗಿ ಈ ದಿನ ವಿವೇಚನೆಯಿಂದ ನೀವು ಆಯ್ಕೆ ಮಾಡ್ಕೊಳ್ತೀರಿ. ಹಾಗಾಗಿನೇ ಈ ಬೆಸ್ಟ್ ಔಟ್ ಆಫ್ ವರ್ಸ್ಟ್ ಅಂತ ಹೇಳ್ತಾರಲ್ಲ, ಅಂಥದ್ದು ಒಂದು ವಿಚಾರದಲ್ಲಿ ಯಾವುದು ನಿಮಗೆ ಇದ್ದುದರಲ್ಲಿ ಸರಿ ಹೊಂದುತ್ತೆ ಅದನ್ನು ನೀವು ವಿಚಾರಪೂರ್ವಕವಾಗಿ ಈ ದಿನ ಅಳವಡಿಸ್ಕೊಳ್ಳುವಂಥದ್ದು ಇರುತ್ತೆ. ಹಾಗೆ ನಿಮ್ಮ ಹಿತಶತ್ರುಗಳು ನಿಮಗೆ ಈ ದಿನ ಪರೋಕ್ಷವಾಗಿ ಉಪದೇಶ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂಥವರ ಮಾತನ್ನು ನೀವು ವಿವೇಚನೆ ಇಲ್ಲದೆ ಕೇಳಿದ್ರೆ ಮುಂದೆ ನಿಮಗೆ ಭಾರಿ ನಷ್ಟ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಯಾವುದೇ ಒಂದು ರೀತಿಯ ಉಪದೇಶಕ್ಕೂ ಕೂಡ ಈ ದಿನ ಹೊರೆ ಹಚ್ಚಬೇಕು. ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ನೀವು ಅದರ ತೀರ್ಮಾನಕ್ಕೆ ಬದ್ಧರಾಗಬೇಕಾಗತ್ತೆ. ಹಾಗಾಗಿ ಏಕಾಏಕಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಯಾರೋ ಹೇಳಿದ್ರು ಅಂತ ಈ ದಿನ ಕೆಲಸವನ್ನು ಮುಂದುವರಿಸಬೇಡಿ. ಸ್ವಲ್ಪ ವಿವೇಚನೆ ಅನ್ನುವಂಥದ್ದು ಇರಲಿ. ಈ ದಿನ ಮನಸ್ಸಿಗೆ ಅನೇಕ ರೀತಿಯಲ್ಲಿ ನಕಾರಾತ್ಮಕವಾದಂಥ ಇನ್ಫ್ಲೂಯೆನ್ಸ್ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ಕೆಟ್ಟ ಸ್ನೇಹಿತರ ಪ್ರಭಾವ ಇರ್ಬೋದು, ಇದು ಇದನ್ನು ನಿಮ್ಮನ್ನು ದಿಕ್ಕು ತಪ್ಪಿಸುತ್ತೆ. ಒಳ್ಳೆಯತನ ಇದೆ, ಒಳ್ಳೆಯ ಆಲೋಚನೆ ಇದೆ, ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವಂಥ ಅಜೆಂಡಾ ಇದೆ. ಆದರೆ ಪರಿಸ್ಥಿತಿ ನಿಮ್ಮ ಕೈಮೀರಿ ಹೋಗುವಂಥದ್ದು. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಆಯ್ಕೆ ಕೂಡ ಕ್ರಮಬದ್ಧವಾಗಿ ಇರಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಮುಂದಿನ ಬದುಕಿನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ನಿಮ್ಮ ಗುರಿ ಏನು ಅನ್ನೋವಂಥದ್ದನ್ನು ಈ ದಿನ ಪದೇ ಪದೇ ನೀವು ರಿವೈಸ್ ಮಾಡ್ತಾ ಇರಬೇಕು. ಆಗ ಮಾತ್ರ ಈ ಗುರಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯ ದಾರಿಯಲ್ಲಿ ನಡೆಯುವಂಥ ಒಂದು ಪ್ರಯತ್ನಗಳಾಗತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಕುಟುಂಬದಲ್ಲಿ ಚರ್ಚೆಗಳು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಚರ್ಚೆ ನಿಮಗೆ ಒಂದು ರೀತಿಯಲ್ಲಿ ಒಳ್ಳೆಯದನ್ನು ತರುತ್ತೆ. ಏಕೆಂದರೆ ವಿಚಾರಗಳು ಬೆಳಕಿಗೆ ಬರುತ್ತೆ. ನೀವು ಅಂದುಕೊಂಡಂಥ ಒಂದು ತೀರ್ಮಾನ ಏನಿದೆ ಅದು ಕೂಡ ಈ ದಿನ ಸತ್ಯವಾಗುವಂಥದ್ದು. ಹಾಗಾಗಿ ನೀವು ಹಿಂದೆ ಮಾಡಿರುವಂಥ ಕೆಲಸ ಕಾರ್ಯಗಳೇನಿದೆ ಅದು ಈ ದಿನ ನಿಮಗೆ ಅನುಕೂಲಕರವಾದಂಥ ಫಲಿತಾಂಶಗಳನ್ನು ತಂದುಕೊಡ್ತಾ ಇದೆ. ಒಳ್ಳೆಯ ಅವಕಾಶಗಳು ಬರುವಂಥ ಸಂದರ್ಭ ಇದೆ. ಅದನ್ನು ನೀವು ಸಂಪೂರ್ಣವಾಗಿ ಸ್ವೀಕಾರ ಮಾಡಿ ಬರುವಂಥ ಆಪರ್ಚುನಿಟೀಸನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರು ಈ ದಿನ ತುಂಬ ಅವಕಾಶವಾದಿಗಳಾಗಿರ್ತೀರಿ. ಅಂದರೆ ಅವಕಾಶ ಬಂದರೆ ಅದನ್ನು ಉಪಯೋಗಿಸ್ಕೊಳ್ತೀರಿ, ಬರದೇ ಇದ್ದರೆ ಅದಕ್ಕಾಗಿ ನಿರೀಕ್ಷೆ ಮಾಡುವಂಥದ್ದೇನಿಲ್ಲ. ಹಾಗಾಗಿ ಬಂದರೆ ಬಂತು, ಬಿಟ್ಟರೆ ಬಿಡ್ತು ಅನ್ನುವಂಥ ಒಂದು ವಿಚಾರ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಈ ದಿನ ಸಂಬಂಧದ ವಿಚಾರದಲ್ಲಾಗಲಿ ಹೆಚ್ಚು ಆಸಕ್ತಿ ಇರಲ್ಲ. ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ನಿಮ್ಮ ಸ್ವಾರ್ಥತೆ ಸ್ವಲ್ಪ ಜಾಸ್ತಿ ಇರುವಂಥದ್ದು. ಎಲ್ಲ ಒಂದು ಕಡೆ ನನಗೆ ಅನುಕೂಲ ಆಗಲಿ ಅನ್ನುವಂಥ ವಿಚಾರಗಳಿರುತ್ತೆ. ಹಾಗಾಗಿನೇ ಈ ದಿನ ಹಣಕಾಸಿನ ವಿಚಾರ ಅಂತ ಹೇಳಿದ್ರೆ, ನಿಮ್ಮ ವ್ಯವಹಾರಗಳ ವಿಚಾರ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಆಲೋಚನೆಗಳು ಸಕ್ಸಸ್ ಆಗಲ್ಲ. ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ. ತುಂಬ ಮಂದಗತಿಯಲ್ಲಿ ಕೆಲಸ ಆಗುತ್ತೆ. ನಿಧಾನವಾದಂಥ ಒಂದು ಪ್ರಗತಿ ಇರುತ್ತೆ. ಇದು ನಿಮ್ಮ ತಾಳ್ಮೆಯನ್ನು ಕೆಡಿಸ್ಬಿಡುತ್ತೆ. ಏಕೆಂದರೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ಸ್ಪೀಡ್ ಆಗಲಿ, ನಿಮ್ಮ ಆಲೋಚನೆಗಳಾಗಲಿ ನಿಮ್ಮ ಫಲಿತಾಂಶಕ್ಕೆ ಮ್ಯಾಚ್ ಆಗಲ್ಲ.
ಆದ್ದರಿಂದಲೇ ಈ ದಿನ ಜೀವನದಲ್ಲಿ ಜಿಗುಪ್ಸೆ, ಬೇಸರ ಆಗತ್ತೆ. ನಿಮ್ಮ ಪ್ರಯತ್ನದ ಬಗ್ಗೆ ನಿಮಗೆ ಒಂದು ರೀತಿಯಲ್ಲಿ ಅಸಹ್ಯ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಕೆಲವು ಯೋಜನೆಗಳನ್ನು ಆರ್ಥಿಕ ಹಣಕಾಸಿನ ಲಾಭಕ್ಕಾಗಿ ಮಾಡ್ಕೊಳ್ತೀರಿ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ವಿಭಿನ್ನ ರೀತಿಯ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಚಂದ್ರ ಈ ದಿನ ನಿಮಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡುವಂಥವನು. ಹಾಗಾಗಿನೇ ಮನಸ್ಸನ್ನು ಸಮಾಧಾನದಿಂದ ಇಟ್ಕೊಳ್ಳಿ. ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಈ ದಿನದಲ್ಲಿ. ಹಾಗಾಗಿ ಯಾರ ಪರವಾಗಿಯೂ ಕೂಡ ನಿಂತು ವಾದ ಮಾಡಬೇಡಿ, ಯಾರನ್ನು ಕೂಡ ಬೆಂಬಲಿಸಬೇಡಿ. ನ್ಯೂಟ್ರಲ್ ಆಗಿರುವಂಥದ್ದು ಬಹಳ ಉತ್ತಮ ಈ ದಿನ. ಹಾಗೆ ಈ ದಿನ ನಿಮಗೆ ದೃಢವಾದ ಚಿತ್ತ ಇರಬೇಕು. ಹಾಗೆ ನಿಮ್ಮ ಭಾವನೆಗಳಲ್ಲಿ ನಿಯಂತ್ರಣ ಮಾಡಿಕೊಳ್ಳುವಂಥ ಅಗತ್ಯತೆ ಕೂಡ ಇದೆ. ಅದರಲ್ಲೂ ಯುವಕರಿಗೆ, ಯುವತಿಯರಿಗೆ ಈ ದಿನ ನಿಮ್ಮ ಮನಸ್ಸನ್ನು ಹಿಡಿಯುವಂಥದ್ದೇ ಒಂದು ದೊಡ್ಡ ಚಾಲೆಂಜ್ ಅದು. ಅದನ್ನು ಈ ದಿನ ನೀವು ಸಕ್ಸಸ್ಫುಲ್ಲಾಗಿ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ಮ್ಯಾನರ್ಸ್ ಮೇಕ್ ಮ್ಯಾನ್ ಅಂತ ಹೇಳ್ತಾರೆ. ನೀವು ಯಾವ ರೀತಿಯಲ್ಲಿ ನಡತೆಯನ್ನು ಹೊಂದಿದ್ದೀರಿ, ಯಾವ ರೀತಿಯ ಆಲೋಚನೆಗಳಿದೆ, ಅಷ್ಟು ನಿಮಗೆ ಗೌರವ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ, ನಿಮ್ಮ ನಡತೆಯಲ್ಲಿ ಸ್ವಲ್ಪ ಎಚ್ಚರ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.